ನಮಸ್ತೆ ಕರುನಾಡು, ವೆಲ್ಕಮ್ ಟು ಮೈ ಮರ್ತೋದ್ ವಿಜಿ ನಂಗೆ. ಹಾಯ್ ಎಲ್ಲಾರ್ಗು, ಇವತ್ತು ದೇವಸ್ಥಾನಕ್ಕೆ ಬಂದೆ. ವಿಷಯ ಏನಪ್ಪಾ ಅಂದ್ರೆ ಇವತ್ತು ಸ್ಯಾಲ್ರಿ ಆಗಿತ್ತು. ನನಗೊಂದು ಆಸೆ ಇದೆ, ಬಡವ್ರಿಗೆ ಅನ್ನ ಹಾಕ್ಬೇಕು ಅಂತ. ಕೆಲವರು ಹುಡಿಕೊಂಡು ಹೋಗಿ ಕೊಡ್ತಾರೆ, ಕೆಲವರು ಬೇಡ್ಕೊಂಡ್ ಬಂದವ್ರಿಗೆ ಕೊಡ್ತಾರೆ. ನಾವೆಲ್ಲಿ ಹುಡಿಕೊಂಡು ಹೋಗೋಣ? ಅನ್ನದಾನ ಸೇವೆ ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಸೇವೆ ಮಾಡ್ತೀನಿ. ನೀವೇನ್ ದುಡಿತಿರೋ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಕ್ ಟ್ರೈ ಮಾಡಿ. ನೀವೇನ್ ಕೊಡ್ತಿರೋ ಟ್ರಸ್ಟ್ ಮೀ, ಆ ಯೂನಿವರ್ಸ್ 3 ಪಟ್ಟು ಎಕ್ಸ್ಟ್ರಾ ಕೊಡುತ್ತೆ. ರಿಟರ್ನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕಿನ್ನ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಸೇವೆ ಮಾಡಿ. ಅದ್ರಲ್ಲಿ ಒಂದು ಖುಷಿ, ನೆಮ್ಮದಿ ಸಿಗುತ್ತೆ. ದೇವಸ್ಥಾನಕ್ಕೆ ಕೊಡ್ಬೇಕು ಅಂತ ಇಲ್ಲ, ಯಾವ್ದಾದ್ರು ಆಶ್ರಮ ಆಗಿರ್ಬೋದು, ಯಾರಿಗಾದ್ರು ಅನ್ನ ಕೊಡ್ಸೋದಾಗಿರ್ಬೋದು, ಯಾವ್ದಾದ್ರು. ಬಟ್ ನನಗೆ ದೇವಸ್ಥಾನದಲ್ಲಿ ಇಷ್ಟ, ನಾನು ದೇವಸ್ಥಾನಕ್ಕೆ ಕೊಡ್ತೀನಿ. ನಮ್ಮ ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಕ್ಕೆ ಅರ್ಧ ಗಂಟೆ ಮಾಡ್ತೀನಿ. ಏನಂತ ಹೇಳು. ಅಯ್ಯೋ, ನಂಗ್ ವಾಯ್ಸ್ ಎಲ್ಲ ನಡುತ್ತಾ ಐತೆ. ಯಾವ ಇವೆಲ್ಲ ಎಲ್ಲ ಮುಚ್ಕೊಂಡಿದ್ಯಾ, ಕಾಣ್ತಿಲ್ಲ ಹೇಳಕ್ಕಲ್ಲಿ. ಸರಿ ಹೇಳ್ತೀನಿ, ನಿಮಿಷ ಹೇಳ್ತೀನಿ. ದೇವ್ರೆ ಆಗ್ತಿಲ್ಲ ಕಣಪ್ಪ, ತಡ್ಕೊಳಕ್ ನನ್ ಕೈಲಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇನ್ನೊಂದ್ಸತಿ ನೀರ್ ಕುಡಿದ್ಬಿಡ್ತೀನಿ. ಕೈ ಕಾಲೆಲ್ಲ ಬೆಚ್ಚಗಾಗ್ತಾವ ನಂಗೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಚೊಳೆಗೂ ಸೆಕೆ ಆಗ್ತಾ ಐತೆ. ನಮಸ್ತೆ ಕರುನಾಡು, ವೆಲ್ಕಮ್ ಟು ಮೈ ಮರ್ತೆ ಓದ್ಕೊಂಡ್ವಿ ಗೊತ್ತಾಯ್ತೆ. ನಮಸ್ತೆ ಕರುನಾಡು, ವೆಲ್ಕಮ್ ಟು ಮೈ ಮರ್ತೋದ್ವಿಜಿ ನಂಗೆ. ತೋರಿಸ್ಬಿಡಿ ಒಂದ್ಸತಿನ ಪ್ಲೀಸ್. ನಮಸ್ತೆ ಕರುನಾಡು, ವೆಲ್ಕಮ್ ಟು ಮೈ ಮರ್ತೋದ್ಕೊಂಡ್ವಿಜಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು.